ಜನಪದದ ಮೂಲಕ ಪ್ರತಿರೋಧದ ಧ್ವನಿ. ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಸರ್ಕಾರ ವಿಳಂಬ ಇಲ್ಲದೆ ಗಲ್ಲಿಗೇರಿಸಬೇಕು. ಸರ್ಕಾರ ತನ್ನದೇ ಪ್ರತಿಬಿಂಬಕ್ಕೆ ಭಯ ಪಡ್ತಾ ಇದೆ. ಪ್ರಶ್ನಿಸಿದವರಿಗೆ ದೇಶದ್ರೋಹದ ಮುದ್ರೆ, ಮೌನವಾಗಿರುವವನು ಮಹಾನ್ ದೇಶಭಕ್ತ. ನಮಸ್ಕಾರ, ಈ ಇದಕ್ಕೆ ಸ್ವಾಗತ. ನಾನು GM ಪವಿತ್ರ. ಅಂಧಕಾರದ ರಾತ್ರಿಯಲ್ಲಿ ಒಂದು ದೀಪದಂತೆ ನೇಹಾ ಸಿಂಗ್ ರಾಠೋರ್ ಅವರ ಧ್ವನಿ ಎಲ್ಲರನ್ನ ಎಚ್ಚರಿಸ್ತಾನೆ ಇರುತ್ತೆ. ಹಿಂದಿ ಭಾಷೆಯ ಪ್ರಸಿದ್ಧ ಯೂಟ್ಯೂಬರ್ ಮತ್ತು ಜನಪದ ಗಾಯಕಿ, ಬಿಜೆಪಿ RSSನ ಕೋಮುವಾದ, ಸ್ತ್ರೀ ದ್ವೇಷ, ಭ್ರಷ್ಟಾಚಾರ ಮತ್ತು ಬೂಟಾಟಿಕೆಗಳನ್ನ ಬಾರಿ ಬಾರಿ ಬಯಲು ಮಾಡ್ತಾ ಬಂದಿದ್ದಾರೆ ನೇಹಾ ಸಿಂಗ್ ರಾಠೋರ್. ಇತ್ತೀಚೆಗೆ ಸಿಂಗ್ ಮಾಡಿರುವಂತಹ ಒಂದು ಅಪೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನವನ್ನು ಸೆಳೆದಿದೆ. ನೇಹಾ ಸಿಂಗ್ ಬಿಜೆಪಿ, RSS ಮತ್ತು ಮೋದಿ ಸರ್ಕಾರದ ನೀತಿಗಳ ಕಟು ವಿಮರ್ಶಕಿ. ಅಲ್ಪಸಂಖ್ಯಾತರ ಮೇಲೆ ನಡೆಯುವಂತಹ ಹಿಂಸೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ, ನಿರುದ್ಯೋಗ, ಬೆಲೆ ಏರಿಕೆ ಇತ್ಯಾದಿ ವಿಷಯಗಳಲ್ಲಿ ಅವರು ಸ್ಪಷ್ಟ ನಿಲುವನ್ನು ಹೊಂದಿರುವವರು. ನೇಹಾ ಸಿಂಗ್ ಅವರನ್ನ ಹಲವರು ಜನಪದದ ಮೂಲಕ ಪ್ರತಿರೋಧದ ಧ್ವನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಬೆಂಬಲಿಗರು ಇವರನ್ನ ವಿವಾದಾತ್ಮಕ ಅಂತ ಟೀಕಿಸ್ತಾರೆ. ಆದರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ನೇಹಾ ಸಿಂಗ್ ಕೇಳುವಂತಹ ಪ್ರಶ್ನೆ ಧೈರ್ಯದ ಪ್ರತೀಕವಾಗಿ ಕಾಣಿಸುತ್ತೆ. 2023ರಲ್ಲಿ ಮಧ್ಯಪ್ರದೇಶದ ಕಾನ್ಪುರದಲ್ಲಿ ಉನ್ನತ ಜಾತಿಯ ವ್ಯಕ್ತಿಯೊಬ್ಬ ದಲಿತ ವ್ಯಕ್ತಿಯೊಬ್ಬನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವ್ಯಂಗ್ಯ ಚಿತ್ರವನ್ನ ನೇಹಾ ಪ್ರಕಟಿಸಿದ್ರು. ಆಗ್ಲೂ ಅವರ ವಿರುದ್ಧ ಕಾನ್ಪುರ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ವ್ಯಂಗ್ಯ ಚಿತ್ರದ ಮೂಲಕ ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು 2025ರಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿದ್ದಂತಹ ಉಗ್ರರ ದಾಳಿ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ನೇಹಾ ಸಿಂಗ್ ಅವರು ಸರ್ಕಾರದ ವೈಫಲ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಪಹಲ್ಗಾಮ್ನಲ್ಲಿ ಆಗಿರುವಂತಹ ಉಗ್ರರ ದಾಳಿಯ ವಿರುದ್ಧ ಒಂದು ರಾಜಕೀಯ ವಿಡಂಬನೆಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ಅದರಲ್ಲಿ ವ್ಯವಸ್ಥೆಯಲ್ಲಿನ ಲೋಪ ಇತ್ಯಾದಿ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಸೊ ಈ ನಡುವೆ 2019ರ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ 40 CRPF ಸಿಬ್ಬಂದಿ ಸಾವನ್ನಪ್ಪಿದ ನಂತರ ಪಹಲ್ಗಾಮ್ ದಾಳಿ ಹೆಸರಲ್ಲಿ ಪ್ರಧಾನಿ ಮೋದಿ ಈಗ ಬಿಹಾರದಲ್ಲಿ ಮತಯಾಚಿಸಲಿದ್ದಾರೆ ಅಂತ ನೇಹಾ ಸಿಂಗ್ ಪೋಸ್ಟ್ ಮಾಡಿದ್ರು. ಏಪ್ರಿಲ್ 25ಕ್ಕೆ ಪೋಸ್ಟ್ ಮಾಡಿದ್ದ ತಮ್ಮ ಈ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದಂತ ನೇಹಾ ಸಿಂಗ್ ಯುದ್ಧವನ್ನ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಬಲ್ಲ ವ್ಯಕ್ತಿಗೆ ತನ್ನದೇ ದೇಶದಲ್ಲಿ ಭಯೋತ್ಪಾದಕ ದಾಳಿಯನ್ನು ತಪ್ಪಿಸೋಕೆ ಸಾಧ್ಯ ಆಗಿಲ್ಲ ಅಂತ ಟೀಕಿಸಿದ್ರು. ಈ ಪೋಸ್ಟ್ ಅನ್ನ ಪಾಕಿಸ್ತಾನಿ ಪತ್ರಕರ್ತರ ಗುಂಪು ನಿರ್ವಹಿಸುವಂತ Xನಲ್ಲಿ ಮರುಪೋಸ್ಟ್ ಮಾಡಲಾಗಿತ್ತು. ಸೊ ಇದಾದ ಬೆನ್ನಲ್ಲೇ ಲಕ್ನೋದ ಹಜ್ರತ್ ಗಂಜ್ನಲ್ಲಿ ನೇಹಾ ವಿರುದ್ಧ ಅಭಯ್ ಪ್ರತಾಪ್ ಸಿಂಗ್ ಅನ್ನು ಬಿಹಾರದ ಕವಿಯೊಬ್ರು ದೂರನ್ನ ದಾಖಲಿಸ್ತಾರೆ. ಅಂತಿಂತ ಕೇಸೆಲ್ಲ ದೇಶದ್ರೋಹದ ಕೇಸೇ ದಾಖಲಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೇಹಾ ಸಿಂಗ್ ಅವರಿಗೆ ಬುಧವಾರ ಬಂಧನದಿಂದ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ. ನ್ಯಾಯಮೂರ್ತಿಗಳಾದ JK ಮಹೇಶ್ವರಿ ಹಾಗೂ ಅತುಲ್ S ಚಂದ್ರಕರ್ ಅವರ ಪೀಠ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ನೇಹಾ ಸಿಂಗ್ ಸಲ್ಲಿಸಿದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಆದರೆ ರಾಥೋರ್ ಅವರು ತನಿಖಾಧಿಕಾರಿಗಳು ಕರೆದಾಗ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನ್ಯಾಯಾಲಯ ತಿಳಿಸಿದೆ. ಸೊ ಸುಪ್ರೀಂ ಕೋರ್ಟ್ ಈ ಮಧ್ಯಂತರ ರಕ್ಷಣೆ ಸಿಗೋದಕ್ಕೂ 2 ದಿನ ಮೊದಲು ನೇಹಾ ಸಿಂಗ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಪೋಸ್ಟ್ ಅನ್ನ ಮಾಡಿದ್ರು. ನಾನು ಈ ದೇಶದ ಪ್ರಧಾನಿಗೆ 4 ಪ್ರಶ್ನೆಗಳನ್ನ ಕೇಳಿದ್ದೆ. ಈ ಸ್ವತಂತ್ರ ಪ್ರಜಾಪ್ರಭುತ್ವ ದೇಶದ ಸ್ವತಂತ್ರ ನಾಗರಿಕಳಾಗಿ ನಾನು ಪ್ರಧಾನಿಯನ್ನ ಟೀಕಿಸಿದ್ದೆ ಅಷ್ಟೇ. ಸರ್ಕಾರಕ್ಕೆ ಇದನ್ನ ಸಹಿಸೋಕೆ ಸಾಧ್ಯ ಆಗ್ಲಿಲ್ಲ. ದೇಶದ ಬಡತನ, ನಿರುದ್ಯೋಗ, ಹಣದುಬ್ಬರ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾದಂತ ಸರ್ಕಾರ ನನ್ನ ವಿರುದ್ಧ ಹೋರಾಡ್ತಾ ಇದೆ. ಸರಿ, ಈಗ ಸರ್ಕಾರ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ತ್ವರಿತವಾಗಿ ಕಾನೂನನ್ನ ಜಾರಿಗೆ ತರಬೇಕು. ಟೀಕೆಗಳನ್ನ ದೇಶದ್ರೋಹ ಮತ್ತು ವಿಮರ್ಶಕರು ದೇಶದ್ರೋಹಿಗಳು ಅಂತ ಘೋಷಿಸಬೇಕು. ಸರ್ಕಾರದ ಕೆಲಸ ಮತ್ತು ದೇಶದ ಅಭಿವೃದ್ಧಿಗೆ ನಾನು ಪ್ರಮುಖ ಅಡಚಣೆಯಾಗಿದ್ದೇನೆ. ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಸರ್ಕಾರ ವಿಳಂಬ ಇಲ್ಲದೆ ನನ್ನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳ್ತಾರೆ. ಸೊ ಈ ಮಾತುಗಳ ಮೂಲಕ ನೇಹಾ ಸಿಂಗ್ ಒಂದು ಕ್ರಾಂತಿಯ ಕಿಡಿಯನ್ನ ಹಚ್ಚಿದಂತೆ ಕಾಣಿಸುತ್ತೆ. ಸತ್ಯ ಹೇಳೋರನ್ನ ಶಿಕ್ಷಿಸೋದು, ಅಪರಾಧಿಗಳನ್ನ ರಕ್ಷಿಸೋದು ಮೋದಿ ಸರ್ಕಾರದ ಅಜೆಂಡಾ ಅನ್ನೋ ಕಹಿ ಸತ್ಯವನ್ನ ನೇಹಾ ಅವರ ಅಹವಾಲು ಜಗತ್ತಿಗೆ ಸಾರ್ತಾ ಇದೆ. ಒಬ್ಬ ಯುವತಿ ಇಡೀ ಪ್ರಪಂಚದ ಮುಂದೆ ಸರ್ಕಾರದ ಮುಖವಾಡನ್ನ ಕಿತ್ತು ಬಿಸಾಕಿ ಮೋದಿ ಸರ್ಕಾರವನ್ನ ಬೆತ್ತಲ್ ಮಾಡಿದೆ. ನನ್ನನ್ನ ನೇಣುಗಂಬಕ್ಕೆ ಏರಿಸಿ ಅಂತ ಅವಳು ಕೆಚ್ಚದೆಯ ಧೈರ್ಯದಿಂದ ಹೇಳ್ತಿದ್ದಾಳೆ. ಯಾಕಂದ್ರೆ ಸರ್ಕಾರ ಅವಳನ್ನ ಶತ್ರುವನ್ನಾಗಿ ನೋಡ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ನೇಹಾ ಸಿಂಗ್ ಪೋಸ್ಟ್ ಮಾಡಿದ್ದಕ್ಕೆ, ಪ್ರಧಾನಿ ಮೋದಿ ಅವರನ್ನ ವಿಮರ್ಶಿಸಿದ್ದಕ್ಕೆ FIR ಹಾಕಲಾಯಿತು. ಅಲಹಾಬಾದ್ ಹೈಕೋರ್ಟ್ ಅವರ ಬೇಲ್ ಅರ್ಜಿನ ತಿರಸ್ಕಾರ ಮಾಡುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಕ್ಷಣೆ ಕೊಡುತ್ತೆ. ಸತ್ಯದ ಬೆಳಕು ಅಂಧಕಾರದಲ್ಲೂ ಪ್ರಜ್ವಲಿಸುತ್ತೆ. ಆದ್ರೆ ಅಧಿಕಾರದ ಗಾಳಿ ಅದನ್ನ ಆರ್ಸೋಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ನೇಹಾ ಅವರ ಮಾತುಗಳು ಹೇಳುತ್ತೆ, ಸರ್ಕಾರ ಜನರ ಸಮಸ್ಯೆಗಳನ್ನ ಬಿಟ್ಟು ವಿಮರ್ಶಕರನ್ನ ಹತ್ತಿಕ್ತಾ ಇದೆ. ಇದು ಲೋಕತಂತ್ರದ ಮುಖವಾಡದ ಹಿಂದಿನ ಸರ್ವಾಧಿಕಾರದ ನೃತ್ಯ ಅಂತ.
ಇನ್ನು ಬೂಟಾಟಿಕೆ, ಇದು ಮೋದಿ ಸರ್ಕಾರದಲ್ಲಿ ಸಾಮಾನ್ಯ ಅಲ್ವಾ? ಪಹಲ್ಗಾಮ್ ದಾಳಿಯ ಬಗ್ಗೆ ನೇಹಾ ಅವರು ಪೋಸ್ಟ್ ಮಾಡಿದ್ರು, ಸರ್ಕಾರದ ನೀತಿಗಳನ್ನ ವಿಮರ್ಶಿಸಿದ್ರು. ಪಹಲ್ಗಾಮ್ ದಾಳಿಯನ್ನ ಮೋದಿ ಸರ್ಕಾರದ ಚುನಾವಣಾ ಲಾಭಕ್ಕಾಗಿ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಹೇಳಿದ್ರು. ಆದ್ರೆ ಮೋದಿ ಸರ್ಕಾರ ಅದನ್ನ ದೇಶದ್ರೋಹ ಅಂತ ಕರೆದು FIR ಹಾಕ್ಸತ್ತೆ. ಇದು ಬೂಟಾಟಿಕೆ ಅಲ್ಲದೆ ಇನ್ನೇನಾಗೋಕ್ ಸಾಧ್ಯ? ಸತ್ಯ ಹೇಳೋರನ್ನ ಶತ್ರುವನ್ನಾಗಿ ಮಾಡಿ ಜನರ ಗಮನವನ್ನ ಬೇರೆಡೆಗೆ ಸರಿಸೋದು ಇವರ ಪ್ರಯತ್ನ. ಸರ್ಕಾರ ತನ್ನದೇ ಪ್ರತಿಬಿಂಬಕ್ಕೆ ಭಯ ಪಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕಲ್ವಾ? ನ್ಯಾಯದ ದೇವತೆ ಕಣ್ಣು ಮುಚ್ಕೊಂಡು ನಿಲ್ತಾಳೆ, ಆದ್ರೆ ಮೋದಿ ಸರ್ಕಾರ ಮಾತ್ರ ಅಪರಾಧಿಗಳ ಕಡೆಗೆ ಕಣ್ಣು ಮಿಟುಕಿಸ್ತಾರೆ. ಅತ್ಯಾಚಾರಿಗಳಿಗೆ ಪೆರೋಲ್ ಮತ್ತು ಜಾಮೀನು ಸಿಗ್ತಾ ಇರೋದು ಒಂದು ಕಹಿ ಸತ್ಯ. ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅತ್ಯಾಚಾರ ಮತ್ತು ಹತ್ಯೆಯ ಆರೋಪಿ ಪೆರೋಲ್ ಪಡೆದು ಹೊರಗೆ ಬರ್ತಾನೆ. ಆಸರಾಂ ಬಾಪುನಂತ ಅತ್ಯಾಚಾರಿಗಳಿಗೆ ಜಾಮೀನು ಮಂಜೂರಾಗತ್ತೆ. ಆದ್ರೆ ನೇಹಾ ಸಿಂಗ್ ಅವರಂತಹ ಗಾಯಕಿ ಸತ್ಯವನ್ನ ಬಯಲು ಮಾಡುವ, ಸರ್ಕಾರವನ್ನ ಪ್ರಶ್ನಿಸುವ ಗಟ್ಟಿಗಿತ್ತಿಗೆ ಜೈಲು. ವಿಪರ್ಯಾಸ ಅಂತಂದ್ರೆ ಅತ್ಯಾಚಾರ ಅಪರಾಧಿಗಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಇದೇ ಮೋದಿ ಸರ್ಕಾರ. ಹೂಗಳನ್ನ ಕಿತ್ತಾಕಿ ಕಳ್ಳಿ ಗಿಡಗಳನ್ನ ಮೋದಿ ಸರ್ಕಾರ ಬೆಳೆಸ್ತಾ ಇದೆ. ಬಿಲ್ಕಿಸ್ ಬಾನೋ ಕೇಸ್ನಲ್ಲಿ ಅತ್ಯಾಚಾರಿಗಳಿಗೆ ಬಿಡುಗಡೆ ಕೊಟ್ಟು ನಂತರ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಸೊ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತನಾಡುವಂತ ಸರ್ಕಾರ ಅಪರಾಧಿಗಳನ್ನ ನಾಚಿಕೆ ಇಲ್ಲದೆ ರಕ್ಷಿಸ್ತಾ ಇದೆ. ಇದು ಯಾವ ನಾರಿ ಶಕ್ತಿ? ಇದು ಯಾವ ಸಂಸ್ಕೃತಿ? ನ್ಯಾಯಾಲಯದ ಬಾಗಿಲು ಬಡಿದು ನಿಂತಂತ ಮಹಿಳೆಗೆ ಸಹನೆ ಇರಲಿ ಅಂತ ಹೇಳ್ತಾರೆ, ಆದ್ರೆ ಅತ್ಯಾಚಾರಿಗಳಿಗೆ ಜಾಮೀನು, ಪೆರೋಲ್, ರಾಜಕೀಯ ಗೌರವವನ್ನು ಒದಗಿಸ್ತಾರೆ. ಇದನ್ನೇ ನೇಹಾ ಪ್ರಶ್ನಿಸಿದ್ದು. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದವರನ್ನ ಇದೇ BJP ಸರ್ಕಾರ ಸಂಸ್ಕಾರಿ ಅಂತ ಹೇಳುತ್ತೆ. ಪ್ರಶ್ನಿಸಿದವರಿಗೆ ದೇಶದ್ರೋಹದ ಮುದ್ರೆ ಕೊಡುತ್ತೆ. ಮೌನವಾಗಿರೋನು ಮಹಾನ್ ದೇಶಭಕ್ತ ಅಂತ ಕರೆಯುತ್ತೆ. ಮೋದಿ ಸರ್ಕಾರದಲ್ಲಿ ಈ ಸ್ತ್ರೀ ದ್ವೇಷಕ್ಕೇನು ಕಡಿಮೆ ಇಲ್ಲ. ಸ್ತ್ರೀ ದ್ವೇಷ ಅಂತಂದ್ರೆ ಮುಳ್ಳುಗಳ ಮೇಲೆ ಹೂಗಳನ್ನ ಬೆಳೆಸೋ ಪ್ರಯತ್ನ. ಆದ್ರೆ ಮೋದಿ ಸರ್ಕಾರದಲ್ಲಿ ಹೂಗಳನ್ನ ಮುಳ್ಳುಗಳಂತೆ ನೋಡ್ಲಾಗತ್ತೆ. ಫಾರ್ ಎಕ್ಸಾಂಪಲ್, ಬೇಟಿ ಬಚಾವೋ ಅಂತ ಹೇಳುವಂತ ಸರ್ಕಾರ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆಯನ್ನು ಹತ್ತಿಕ್ಕಿತ್ತು. ಬ್ರಿಜ್ಭೂಷಣ್ ಸಿಂಗ್ ಅವರಂತಹ ಆರೋಪಿಗಳನ್ನ ರಕ್ಷಿಸಿತ್ತು. ಸಾಕ್ಷಿ ಮಲ್ಲಿಕ್ ಮತ್ತು ವಿನೇಶ್ ಫೋಗಟ್ ಅವರಂತಹ ಸಾಧಕ ಮಹಿಳೆಯರನ್ನ ಅವಮಾನಿಸಿತ್ತು. ಮಣಿಪುರದಲ್ಲಿ ಮಹಿಳೆಯರ ಮೇಲಿನ ಹಿಂಸೆಯನ್ನ ನಿರ್ಲಕ್ಷಿಸಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ವಿಳಂಬ ಮಾಡಿತ್ತು. ಇದಕ್ಕೆ ನೇಹಾ ಸಿಂಗ್ ಹೇಳೋದು, ಇಂತಹ ಸರ್ಕಾರದಲ್ಲಿ ಬೇಟಿ ಬಚಾವೋ ಹೇಗೆ ಸಾಧ್ಯ ಅಂತ. ನೇಹಾ ಸಿಂಗ್ ಅವರ ವಿಡಿಯೋಗಳಿಗೆ ಬರುವ ಕಮೆಂಟ್ಸ್ಗಳು ಹೇಗಿರುತ್ತೆ ಗೊತ್ತಾ? ಅವಳು ಹೆಣ್ಣು, ಅದಕ್ಕೆ ಅವಳು ಮಾತಾಡಬಾರ್ದು. ಹೆಣ್ಣಿಗೆ ರಾಜಕೀಯ ಯಾಕೆ? ಮನೆ ಕೆಲಸ ನೋಡ್ಕೊಳ್ಳಿ. ದೇಶದ ಬಗ್ಗೆ ಮಾತಾಡೋ ಹಕ್ಕು ಅವಳಿಗಿಲ್ಲ. ಇದು BJPಯ IT ಸೆಲ್ನಿಂದ ನೇಹಾ ಸಿಂಗ್ರನ್ನ ಟ್ರೋಲ್ ಮಾಡ್ತಾ ಇರೋ ರೀತಿ. ಇದು ಟ್ರೋಲ್ಗಳ ಮಾತು ಮಾತ್ರ ಅಲ್ಲ, ಇದು RSS BJP ಘೋಷಿತ ಸ್ತ್ರೀ ದ್ವೇಷ. ಇದು ಸರ್ಕಾರದ ಒಪ್ಪಿತ ಸ್ತ್ರೀ ದ್ವೇಷ. ಈ ದೇಶದಲ್ಲಿ ಅಪರಾಧಕ್ಕೆ ಧರ್ಮವಿದೆ, ನ್ಯಾಯಕ್ಕೆ ಜಾತಿ ಇದೆ, ಮಾತಿಗೆ ಪರವಾನಗಿ ಇದೆ. ಒಬ್ಬ ಮುಸ್ಲಿಂ ಯುವಕನ ಮೇಲೆ ಶಂಕೆ ಸಾಕು ಆತ ಜೈಲ್ ಸೇರೋಕೆ. ಒಬ್ಬ ಸಾಧು ಅತ್ಯಾಚಾರ ಮಾಡಿದ್ರು ಆತನ ಆಶೀರ್ವಾದಕ್ಕೆ ಸಾಲಾಗಿ ಜನ ನಿಂತಿರ್ತಾರೆ. ನೇಹಾ ಸಿಂಗ್ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಇದು ಯಾವ ಕಾನೂನು? ಇದು ಯಾರಿಗೆ ಕಾನೂನು? ಇದು ಯಾರ ನ್ಯಾಯ ಅಂತ. ಅಮೆರಿಕ ವೆನೆಜುವೆಲಾದ ಮೇಲೆ ದಬ್ಬಾಳಿಕೆ ನಡೆಸಿದಾಗ, ಮಾನವ ಹಕ್ಕುಗಳ ಬಗ್ಗೆ ಜಗತ್ತು ಮಾತಾಡಿದಾಗ ಮೋದಿ ಸರ್ಕಾರ ಮೌನವಾಗಿರುತ್ತೆ. ಅಮೆರಿಕ ವೆನೆಜುವೆಲಾದ ವಿರುದ್ಧ ಆರ್ಥಿಕ ನಿರ್ಬಂಧಗಳನ್ನು ಹಾಕಿ ದಬ್ಬಾಳಿಕೆ ಮಾಡ್ತಾ ಇದೆ. ಆದರೆ ಭಾರತ ಸರ್ಕಾರ ಖಂಡಿಸದೆ ಮೌನವಾಗಿದೆ. ಗಾಜಾದ ಮೇಲೆ ಬಾಂಬ್ ಬಿದ್ದಾಗ್ಲೂ ಇದೇ ಮೌನ. ಮಣಿಪುರದಲ್ಲಿ ಮಹಿಳೆಯ ಬೆತ್ತಲು ಮೆರವಣಿಗೆ ನಡೆದಾಗ್ಲೂ ಇದೇ ಮೌನ. ಸಮುದ್ರದ ಅಲೆಗಳು ದಡಕ್ಕೆ ಬಡಿದ್ರು ಕಲ್ ಹೇಗೆ ಮೌನವಾಗಿ ನೋಡ್ತಾ ಇರತ್ತಲ್ವಾ, ಹಾಗೇ ಮೋದಿ ಸರ್ಕಾರ ಮೌನವಾಗಿ ನಿಂತಿದೆ. ಭಾರತದ ವಿದೇಶಾಂಗ ನೀತಿ ಸ್ವತಂತ್ರ ಆಗಿರಬೇಕು, ಆದರೆ ಮೋದಿ ಸರ್ಕಾರ ಟ್ರಂಪ್ ಮುಂದೆ ತಲೆಬಾಗಿ ನಿಲ್ತಾರೆ, ಸೊಂಟ ಮುರಿದಂತೆ ಕೂತಿರ್ತಾರೆ. ನೇಹಾ ಸಿಂಗ್ ಮೋದಿ ಸರ್ಕಾರದ ಬೂಟಾಟಿಕೆ, ಅನ್ಯಾಯ ಮತ್ತು ಸ್ತ್ರೀ ದ್ವೇಷದ ವಿರುದ್ಧ ತಮ್ಮ ಸ್ಪಷ್ಟ ನಿಲುವನ್ನು ತಳೆದಿದ್ದಾರೆ. ನೇಹಾ ಕೇಳ್ತಿದ್ದಾರೆ, ನಾನು ದೇಶ ದ್ರೋಹಿನೇ ಆಗಿದ್ರೆ ನನ್ನನ್ನು ನೇಣಿಗೆ ಹಾಕಿ ಅಂತ. ಇದು ಮೋದಿ ಸರ್ಕಾರಕ್ಕೆ ನೇಹಾ ಸಿಂಗ್ರಂತ ಗಟ್ಟಿಗಿತ್ತಿ ಹಾಕಿದ ನೇರ ಸವಾಲು. ಕೊನೆಯದಾಗಿ, ನ್ಯಾಯ, ಪ್ರೀತಿ, ಅಹಿಂಸೆ, ಸತ್ಯವನ್ನ ಕೊಲ್ಲುವಂಥ ಸರ್ಕಾರ ಎಷ್ಟು ದಿನ ಉಳಿಯೋದಕ್ಕೆ ಸಾಧ್ಯ? ಇದೇ ಈಗಿನ ಅತಿ ದೊಡ್ಡ ಪ್ರಶ್ನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.